ಇವತ್ತು ಪಂಜಿಮ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕೋರ್ ಕಮಿಟಿ ಸಮಿತಿಯ ಒಂದು ಮೀಟಿಂಗ್ ಆಯಿತು. ಅದರಲ್ಲಿ ಕೆಲವೊಂದು ವಿಷಯದ ಮೇಲೆ ಚರ್ಚೆ ಆಯಿತು. ಅದರಲ್ಲಿ ಮುಖ್ಯ ವಿಷಯ ಅಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಶೆಟ್ಟರು ಕೆಲವು ದಿವಸದ ಹಿಂದೆ ಅವರೇನೋ ನೊಂದ ಮೇಲೆ ಆಗಿ ಒಂದು ರಾಜೀನಾಮೆ ಕೊಡ್ತೀನಿ ಅಂತ ಇದಾಗಿದ್ರು. ಆದರೆ ಆ ಸಮಸ್ಯೆ ಈಗ ಪರಿಹಾರ ಆಗಿದೆ. ಅವರ ರಾಜೀನಾಮೆಗೆ ನಾವು ಒಪ್ಪಿಲ್ಲ. ಆದ ಕಾರಣ ಈ ಬರುವ 2ನೇ ತಾರೀಕಿಗೆ ನವೆಂಬರ್ನಲ್ಲಿ ಆಗುತ್ತಿರುವಂಥ ಕರ್ನಾಟಕ ರಾಜ್ಯೋತ್ಸವ ಅವರೇ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಕನ್ನಡಿಗರು ಕೂಡಿ ನಾವು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇವರು ಕರ್ನಾಟಕ ರಾಜ್ಯೋತ್ಸವದ ನಮ್ಮ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಶೆಟ್ಟರವರ ಒಂದು ದಿಢೀರ್ ನಿರ್ಣಯ ತೆಗೆದುಕೊಂಡು ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಒಂದು ಸಭೆಯನ್ನು ಕರೆದು ನಮ್ಮ ಕಾರ್ಯದರ್ಶಿಯಾದಂಥ ಸುರೇಶ್ ರಜಪೂತ್ ಅವರ ಒಂದು ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಒಂದು ದೊಡ್ಡ ಮನೆತನದಲ್ಲಿ ಸಣ್ಣ ಪುಟ್ಟ ಸಲಹೆ ಸೂಚನೆಗಳು ಮತ್ತು ದ್ವೇಷ ಭಾವನೆಗಳು ಎಲ್ಲವೂ ಇರ್ತವೆ. ಎಲ್ಲವನ್ನು ಹೋಗಲಾಡಿಸಿ ಬರ್ತಕ್ಕಂಥ ನವೆಂಬರ್ 2ನೇ ತಾರೀಕಿನಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕಂತ ಏನು ನಾವೆಲ್ಲರೂ ಎಲ್ಲ ಗೋವಾ ಕನ್ನಡಿಗರು ಮತ್ತು ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೋಹನ್ ಶೆಟ್ಟಿಯವರ ಒಂದು ಫೋನಿನ ಮುಖಾಂತರ ಬಂದಂತ ಒಂದು ಮೆಸೇಜಿನಲ್ಲಿ ಎಲ್ಲರಿಗೆ ಮನಸ್ಸಿಗೆ ತುಂಬಾ ನೋವಾಗಿ ಈ ಸಭೆಯನ್ನು ಕೂಡಿಸಿ ಮತ್ತೆ ಅವರು ಕರ್ನಾಟಕ ರಾಜ್ಯೋತ್ಸವದ ಅಧ್ಯಕ್ಷರಾಗಿ ಮುಂದುವರಿಲ್ಲಂತ ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ಸಭೆಯನ್ನು ಸೇರಿ ನಾವು ಎಲ್ಲ ಹಿರಿಯರನ್ನು ಮತ್ತು ರಾಜಕಾರಣಿಗಳನ್ನು ಕರೆದು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತರ್ತಕ್ಕಂಥ ಜನಪದ ಕಲಾವಿದರಾದಂಥ ನಮ್ಮ ಜನಪದ ಕಲಾವಿದ ಗುರುರಾಜ್ ಹೊಸಕೋಟೆಯವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆ ಮೆರಗನ್ನು ನೋಡಲು ತಾವೆಲ್ಲರೂ ಕನ್ನಡಿಗರು ಕಣ್ಣು ತುಂಬಿಕೊಳ್ಳಲು ಬರಬೇಕಂತ ಹೇಳಿ ತಮ್ಮ ಎಲ್ಲಾ ಕನ್ನಡಿಗರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ತಾವು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗೋವಾ. ಇಲ್ಲ, ಎಲ್ಲರೂ ಹೊತ್ತು ನಾವು ಡಿಸೈನ್ ಕೊಟ್ಟಿದ್ದು ನೋಡ್ಕೊಂಡು ನಮ್ಗೆ ಭಾಳ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತು. ಎದಕ್ಕಲ್ಲಿ ಕೊಟ್ಟಿದ್ದಂತಂದು ಅವ್ರು ಕೇಳಿದ್ವಿ, ನಾವೆಲ್ಲರೂ ಎಲ್ಲ ಕಮಿಟಿ ಎಲ್ಲ ಕುಡಿದ್ವಿ ಅಂತ ಕೂಡ್ಕಾಟಿ ಲೆಟರ್ ಕೊಡಬೇಡ ಅದೇ ಸೇರಿ ಕೊಟ್ಟರೆ ಅಂತ ಕೇಳಿದ್ವಿ ಮೋಹನ್ ಶೆಟ್ಟಿ ಅವರಿಗೆ. ಅವ್ರು ಯಾವುದೋ ಒಂದು ಮನಸ್ಸಿಗೆ ತಾಪಾಗಿ ಕೊಟ್ಟಿವಿ ಅಂತ ಹೇಳಿದ್ರೆ ಅದಕ್ಕೆ ಈಗ ಎಲ್ಲರೂ ಮುಂದೆ ಬರೋಂಥ ದಿನಗಳಲ್ಲಿ ಏನು ವಾಸ್ತವದಲ್ಲಿ 2ನೇ ತಾರೀಕಿಗೆ ನವೆಂಬರ್ 2ನೇ ತಾರೀಕಿಗೆ ಫಂಕ್ಷನ್ ನಡೆಯುತ್ತೆ ಜುವಾರಿ ನಗರದಲ್ಲಿ. ಅಲ್ಲೆಲ್ಲ ಗೋವಾದಲ್ಲಿ ಇರುವಂಥ ಕನ್ನಡಿಗರು ಬಂದು ಯಶಸ್ವಿಗೊಳಿಸಬೇಕಂತಂದು ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮನೆಯೊಳಗೆಲ್ಲ ಜಗಳ ಇರೋದವರು. ಅದಕ್ಕೆ ಎಲ್ಲ ಈಗ ಬಂದು ನಮ್ಮ ಮೋಹನ್ ಶೆಟ್ಟಿ ಎಲ್ಲರಿಗೆ ಅವ್ರ ಮನವೊಲಿಸಿ ಈ ಥರ ಮಾರ್ಕೊಬಿಟ್ಟು ಇದ್ದಿದ್ದಾರೆ ಅಂತಂದು ಹೇಳಿ ನಾವೆಲ್ಲ ಕನ್ನಡಿಗರು ಕೂಡಿ ಅವ್ರ ಮನವೊಲಿಸಿದ್ದೇವೆ. ಅವ್ರು ಒಪ್ಕೊಂಡಿದ್ದಾರೆ. ಅವ್ರ ನೇತೃತ್ವದಲ್ಲಿ 2ನೇ ತಾರೀಕಿಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಗೋವಾದಲ್ಲಿರೋಂಥ ಎಲ್ಲ ಕನ್ನಡಿಗರು ಬಂದು ಆ ಫಂಕ್ಷನ್ ಅನ್ನು ಯಶಸ್ವಿಗೊಳಿಸಬೇಕೆಂದು ಇಲ್ಲಿ ಒಂದು ಚರ್ಚೆಯಲ್ಲಿ ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ಸುರೇಶ್ ರಾಜಪೂತ್ ಅವರು ಇವತ್ತು ಒಂದು ಸಭೆಯನ್ನು ಕರೆದಿದ್ದರು. ಅದೇ ರೀತಿ ನಮ್ಮ ನಾಟಕರ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟು ಈ ಒಂದು ಸಭೆಯನ್ನು ಏರ್ಪಡಿಸಿದ್ರು ಪಂಜಿಯಲ್ಲಿ. ಅದು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೋಹನ್ ಶೆಟ್ಟಿ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿರುವುದರಿಂದ ಅವರಿಗೆ ಒಂದು ಒಳಗಡೆ ನಮ್ಮ ಗ್ರೂಪಿನಲ್ಲಿ ಸ್ವಲ್ಪ ಕೆಲ ಮಾತುಗಳಿಂದ ಸಮಸ್ಯೆಯಾಗಿ ಅವರು ಸ್ವಲ್ಪ ಮನಸ್ಸಿದಾಗಿತ್ತು. ಆದರೆ ಇವತ್ತು ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಅವರನ್ನು ನೀವೇ ಅಧ್ಯಕ್ಷರಾಗಿ ಮುಂದುವರಿಯಬೇಕಂತೂ ನಾವೆಲ್ಲರೂ ಕೇಳಿದ್ದೆವು. ಅದಕ್ಕೆ ಅವರು ಒಪ್ಪಿದರು. ಏನು ಸಮಸ್ಯೆ ಇಲ್ಲ, ನಾನು ಮುಂದುವರಿದ್ದೇನೆ, ಕನ್ನಡಿಗರಿಗೋಸ್ಕರ ನಾನು ಯಾವತ್ತಿರ್ತೇನೆ ಅಂತ ಅವರು ಕೂಡ ಹೇಳಿದರು. ಅದೇ ರೀತಿ ಸಿದ್ದಣ್ಣ ಮೆಟ್ಟಿಯವರಾಗಲಿ, ನಮ್ಮ ರೆಡ್ಡಿಯವರಾಗಲಿ, ಕಮಿಟಿಯವರು ಎಲ್ಲರೂ ಒಂದೇ ಮತದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕನ್ನಡಿಗರಿಗೆ ಇಲ್ಲಿಂದ ಒಂದು ಮೆಸೇಜ್ ಹೋಗಬೇಕು. ಮತ್ತು ಇಲ್ಲಿ ಬರುವಂತ ಗಣ್ಯರು ಕೂಡ ಯಾರ್ಯಾರು ನಾವು ಸೆಲೆಕ್ಟ್ ಮಾಡಿದರೆ ಎಲ್ಲರನ್ನು ಕೂಡ ನಾವು ತರುತ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ಬಿಜಾಪುರದಿಂದ ಯತ್ನಾಳ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕಾಗಿ ಜನರು ಬಹಳ ಆಸೆಯಿಂದ ನಮ್ಮೆಲ್ಲರಿಗೆ ಫೋನ್ಗಳು ಮಾಡ್ತಾ ಇದ್ದಾರೆ. ಅವರ ಆಸೆಗಳನ್ನು ಕೂಡ ನಿರಾಸೆ ನಾವು ಮಾಡೋದಿಲ್ಲ. ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಸಕ್ಸಸ್ ಮಾಡಿಕೊಡುವುದು ನಮ್ಮ ಜನರು. ಅದಕ್ಕೋಸ್ಕರ ನಾವೆಲ್ಲ ಗೋವಾ ಕನ್ನಡಿಗರಲ್ಲಿ ಕೇಳ್ತಾ ಇದ್ದೇವೆ, ತಾವೆಲ್ಲರೂ ಜುವಾರಿ ನಗರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರಿಗೆ ಕೇಳುತ್ತೇವೆ.
ರಿಸೈನ್ ಕೊಡಕ್ಕೆ ಕಾರಣ ಏನಿತ್ತು ಪತ್ರ? ನಾನು ರಿಸೈನ್ ಕೊಡಲಿಕ್ಕೆ ಕಾರಣ ಅಂದರೆ ನಮ್ಮ ಕೋರ್ ಕಮಿಟಿಯಲ್ಲಿ ನಮ್ಮ ಡಿಸ್ಕಸ್ ಎಲ್ಲ ಆಗ್ತಾ ಇತ್ತು. ಮತ್ತೆ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲಿಂದ ಚಿಕ್ಕ ಪುಟ್ಟ ಆಗುಗಳಿದ್ದೇ ಇರ್ತದೆ. ಕೆಲವು ಟೈಮಲ್ಲಿ ನಿಮಗೆ ಸಿಟ್ಟಿನಲ್ಲಿ ನೀವು ಇಮಿಡಿಯೇಟ್ಲಿ ಏನೋ ಆ್ಯಕ್ಷನ್ ತಗೊಳ್ತೀವಿ. ಮನೆಯಲ್ಲಾಗಲಿ ಸಂಘದಾಗಲಾಗಲಿ ಸಂಘದ ಸಂಸ್ಥೆಗಳಾಗಲಿ ಅದೇ ರೀತಿ ಇರ್ತದೆ. ಅದು ಮನಸ್ತಾಪ ನಮ್ಮ ಎಲ್ಲ ಮೆಂಬರ್ಗಳು ಅಂದರೆ ಒಂದು ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಎಲ್ಲ ಮಾಡಿ ಇನ್ನು ಮೇಲೆ ಎಂಥ ವಿಷಯಕ್ಕೆಲ್ಲ ಮನಸ್ತಾಪ ಮಾಡೋದೆಲ್ಲ ಸರಿಯಲ್ಲ ಅಂತೇಳಿ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸೇರಿ ಬುದ್ಧಿವಾದ ಹೇಳಿದರು. ನಿಜವಾಗ್ಲೂ ಅದು ಹೇಳೋದು ಕರೆಕ್ಟು. ಮನೆ ಅಂತ ಹೇಳಿದ್ರೆ, ಕುಟುಂಬ ಅಂತ ಹೇಳಿದ್ರೆ, ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಪುಟ್ಟ ಆಗುವುಗಳಿರ್ತವೆ. ಅದರ ಬಗ್ಗೆ ಡಿಸ್ಕಸ್ ಮಾಡದೆ ನಾನು ಯಾರ ಹತ್ರ ಅಂತ ಕೇಳಿದರೆ ನಾನು ಡೈರೆಕ್ಟಾಗಿ ರಾಜೀನಾಮೆ ಕೊಟ್ಟಿದ್ದೆ. ಆದರೆ ಸಂಘದವರು ಯಾರೂ ಸಹ ಎಕ್ಸೆಪ್ಟ್ ಮಾಡಲಿಲ್ಲ. ಆದ್ದರಿಂದ ರಾಜೀನಾಮೆ ನಾನು ತೆಗೆದುಕೊಳ್ಳುತ್ತಿದ್ದೇನೆ. ಇದರಲ್ಲಿ ಯಾವುದೇ ಲಾಭ ಬಗ್ಗೆ ಸ್ವತಃ ಇದರ ಬಗ್ಗೆನೂ ಇಲ್ಲ. ಎಲ್ಲ ನಮ್ಮ ಗೋವಾದ ಕನ್ನಡಿಗರಿಗಾಗಿ ನಾನು ಮತ್ತೆ ಈ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷನಾಗಿ ಮುಂದುವರಿಯಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ನಾವು 2ನೇ ತಾರೀಕು ಇದೇ ನವೆಂಬರ್ 2ನೇ ತಾರೀಕು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಿದ್ದೇವೆ. ಎಲ್ಲರೂ ನಾವು ಒಂದು ಒಗ್ಗಟ್ಟಾಗಿ ಈ ಸ್ವಪ್ನವನ್ನು ನಾವು ಯಶಸ್ವಿಯಾಗಿ ಮಾಡ್ತೇವೆ ಅಂತೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಂಡು